ಗ್ರೇಟರ್ ಬೆಂಗಳೂರು ಬಿಲ್ಗೆ ಭಾರಿ ವಿರೋಧ ವ್ಯಕ್ತವಾಗ್ತಾ ಇರುವಂತದ್ದು. ರಾಜಭವನದ ಬಾಗಿಲು ಒಡೆಯೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ನಾಯಕರು. ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಕೆರಳಿ ಕೆಂಡುವಾಗಿರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸಮರಕ್ಕೆ ವಿಪಕ್ಷ ಸಜ್ಜಾಗಿದೆ. ಅಂಗೀಕಾರಗೊಂಡಿರುವ ಬಿಲ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಮುಂದಾಗ್ತಾ ಇರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರನ್ನ ಭೇಟಿಯಾಗಲಿದ್ದಾರೆ ಬಿಜೆಪಿ ನಾಯಕರುಗಳು. ಗ್ರೇಟರ್ ಬೆಂಗಳೂರು ಬಿಲ್ಗೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸುವ ಮುಖಾಂತರವಾಗಿ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ರಾಜಭವನಕ್ಕೆ ತೆರಳೋದಕ್ಕೆ ಮುಂದಾಗಿದ್ದಾರೆ. ರಾಜಭವನಕ್ಕೆ ತೆರಳಿ ಈ ಗ್ರೇಟರ್ ಬೆಂಗಳೂರು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತಿರುವಂತದ್ದು. ಗಲಾಟೆಯ ನಡುವೆ ಬಿಲ್ ಪಾಸ್ ಮಾಡದಂತಹ ವಿಚಾರಕ್ಕೆ ವಿಧೇಯಕವನ್ನ ಪಾಸ್ ಮಾಡದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆರಳಿ ಕೆಂಡುವಾಗಿದ್ದಾರೆ. ಈಗ ಈ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಒಂದು ಕಡೆ ಬಿಜೆಪಿ ನಾಯಕರು ರಾಜಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟು ತದನಂತರವಾಗಿ ಇದನ್ನ ವಿರೋಧಿಸಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು. ಮರಳಿ ರಾಜಭವನದ ಬಾಗಿಲನ್ನ ಬಡಿಯೋದಕ್ಕೆ ಬಿಜೆಪಿ ಮುಂದಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮತ್ತೊಂದು ಸಮರಕ್ಕೆ ಅಣಿಯಾಗಿದ್ದು ಗ್ರೇಟರ್ ಬೆಂಗಳೂರು ಬಿಲ್ ಪರಾಮರ್ಶಿಸುವುದಕ್ಕೆ ಅದರ ಮನವಿಗೆ ಮುಂದಾಗಿದೆ ಬಿಜೆಪಿ. ಇಂದು ಅಂಗೀಕಾರಗೊಂಡಿರುವ ಬಿಲ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಕೊಡೋದಕ್ಕೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರ ಅವರ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ಬಿಜೆಪಿ ನಿಯೋಗ ಮಧ್ಯಾಹ್ನ 3 ಗಂಟೆಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾ ಸಂಪರ್ಕದಲ್ಲಿದ್ದಾರೆ. ರೇಣುಕಾ, ಪ್ರಮುಖವಾಗಿ ಗ್ರೇಟರ್ ಬೆಂಗಳೂರಿನ ವಿಚಾರವಾಗಿ ಬಿಜೆಪಿ ನಾಯಕರು ವಿರೋಧಿಸಿಕೊಂಡು ಬರ್ತಾನೆ ಇದ್ದಾರೆ. ಸೊ ಹಾಗಾಗಿ ಈಗಾಗಲೇ ಕಾಂಗ್ರೆಸ್ ಒಂದು ಸದನದಲ್ಲಿ ಈ ಒಂದು ವಿಧೇಯಕವನ್ನ ಮಂಡಿಸಿದ್ದಾಗಿದೆ. ರಾಜ್ಯಪಾಲರ ಭೇಟಿಯಾಗಿ ಯಾವ ರೀತಿ ದೂರನ್ನ ಸಲ್ಲಿಸಬಹುದು, ಈ ಬಗ್ಗೆ ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ರೂಪ, ಏನು ಈಗಾಗ್ಲೇ ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಅಂತೇಳಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದಲೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಪ್ರಮುಖವಾಗಿ ಏನು ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ಬೇಕು, ಏನೆಲ್ಲ ಬೇರೆ ಬೇರೆ ದೇಶಗಳಲ್ಲಿ ಏನೆಲ್ಲ ಸೌಲಭ್ಯಗಳಿವೆ ಅವೆಲ್ಲವೂ ಕೂಡ ಬೆಂಗಳೂರಿಗೆ ಬರ್ಬೇಕು. ಅದ್ರ ಜೊತೆಗೇನೆ ಏನು ಸದ್ಯ ಈಗ ಐಟಿ ಬೆಂಗಳೂರು ಅಂತೇಳಿ ಏನು ಕರೀತಾ ಇದ್ದಾರೆ, ಈ ಒಂದು ರೀತಿಯಾದಂತಹ ಬೆಂಗಳೂರನ್ನು ಮತ್ತಷ್ಟು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಯೋಜನೆಗಳನ್ನು ಕೂಡ ಅವರು ಜಾರಿ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಏನು ಈಗಾಗ್ಲೇ ವಾರ್ಡ್ ವಿಂಗಡಣೆ ಕೂಡ ಆಲ್ಮೋಸ್ಟ್ ಆಗಿದೆ. ಅದಾದ ನಂತರ ಈಗ ಬೆಂಗಳೂರನ್ನು ಗ್ರೇಟರ್ ಬೆಂಗಳೂರನ್ನಾಗಿ ಮಾಡಲು ಇದೀಗ ಸರ್ಕಾರ ಹೊರಟಿರುವುದನ್ನು ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರು ಕೂಡ ಸಾಕಷ್ಟು ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಂಪೇಗೌಡರು ಏನು ಬೆಂಗಳೂರನ್ನು ಕಟ್ಟಿದ್ರು, ಅವರು ಒಂದು 4 ಗೋಡೆಗಳ ತರ ಈ ಒಂದು ಬೆಂಗಳೂರನ್ನು ಮೊದಲಿನಿಂದಲೂ ಕೂಡ ಕಟ್ಕೊಂಡು ಬಂದಿದ್ದಾರೆ. ಅದರ ಒಂದು ಅಡಿಯಲ್ಲೂ ಕೂಡ ಅಭಿವೃದ್ಧಿ ಕಾರ್ಯಗಳು ಕೂಡ ನಡೀತಾ ಇದೆ. ಹಾಗಾಗಿ ಬೆಂಗಳೂರನ್ನು ಯಾವುದೇ ಕಾರಣಕ್ಕೂ ಕೂಡ ಒಡೆಯುವ ಹಂತಕ್ಕೆ ಹೋಗ್ಬಾರ್ದು ಅಂತಕ್ಕಂಥ ಆಕ್ರೋಶವನ್ನು ಕೂಡ ಈಗಾಗಲೇ ಹೊರ ಹಾಕ್ತಾ ಇರುವಂತದ್ದು. ಏನು ಗ್ರೇಟರ್ ಬೆಂಗಳೂರನ್ನು ಮಾಡಿದ್ರೆ ಬೆಂಗಳೂರು ಛಿದ್ರವಾಗಿ ಭಾಗವಾಗಿ ಬೇರೆ ಬೇರೆ ಜಿಲ್ಲೆಗಳಾಗಿ ವಿಂಗಡಣೆಯಾಗುತ್ತೆ. ಕೆಂಪೇಗೌಡರು ಕಟ್ಟಿದಂತಹ ನಾಡಿಗೆ ಯಾವುದೇ ರೀತಿಯಾದಂತಹ ಗೌರವವೂ ಇರಲ್ಲ, ಮನ್ನಣೆಯೂ ಕೂಡ ಸಿಗಲ್ಲ. ಹಾಗಾಗಿ ಗ್ರೇಟರ್ ಬೆಂಗಳೂರು ಮಾಡುವುದು ಬೇಡವೇ ಬೇಡ ಅಂತಕ್ಕಂಥ ಒತ್ತಾಯವನ್ನು ಇತ್ತ ಬಿಜೆಪಿ ನಾಯಕರು ಕೂಡ ಮಾಡ್ತಾ ಇರುವಂತದ್ದು. ಅವರ ಒಂದು ವಿರೋಧದ ನಡುವೆಯೂ ಕೂಡ ವಿಧಾನಸಭೆಯಲ್ಲಿ ಏನು ಈ ಒಂದು ಬಿಲ್ ಅನ್ನು ಕೂಡ ಈಗಾಗಲೇ ಮಂಡನೆಯನ್ನು ಕೂಡ ಮಾಡಿರುವಂತದ್ದು. ಇದಕ್ಕೂ ಕೂಡ ಸದನದಲ್ಲೂ ಕೂಡ ಸಾಕಷ್ಟು ಒಂದು ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಇದರ ವಿರುದ್ಧವೂ ಕೂಡ ಹೋರಾಟವನ್ನು ಕೂಡ ಸಾಕಷ್ಟು ಬಾರಿ ಮಾಡಿರುವಂತದ್ದು. ಇನ್ನು ಮತ್ತೊಂದು ಹೋರಾಟಕ್ಕೂ ಕೂಡ ಸದ್ಯ ಬಿಜೆಪಿ ಅವರು ಮುಂದಾಗಿರುವಂತದ್ದು. ಇಂದು ಮಧ್ಯಾಹ್ನ 3 ಗಂಟೆಗೆ ರಾಜ್ಯಪಾಲರನ್ನು ಇದೇ ಒಂದು ವಿಚಾರಕ್ಕೆ ಭೇಟಿ ಮಾಡಿ ಪ್ರಸ್ತುತ ಸರ್ಕಾರ ತಮ್ಮ ಒಂದು ದುರಾಡಳಿತದಿಂದ ಯಾವ ರೀತಿಯಾದಂತಹ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ, ಯಾವ ರೀತಿಯಾದಂತಹ ಬಿಲ್ಗಳನ್ನು ಮಂಡನೆ ಮಾಡ್ತಾ ಇದೆ, ಅದನ್ನು ಪಾಸ್ ಮಾಡ್ತಾ ಇದೆ, ಯಾವುದೇ ರೀತಿಯಾದಂತಹ ವಿರೋಧ ಪಕ್ಷದ ನಾಯಕರವರ ಒಂದು ಒತ್ತಾಯಗಳಿರ್ಬೋದು, ಅವರ ವಿರೋಧ ಇರ್ಬೋದು, ಯಾವುದನ್ನು ಕೂಡ ಪರಿಗಣನೆ ಮಾಡದೆ ತಮ್ಮ ಇಷ್ಟಕ್ಕೆ ತಾವು ಈ ರೀತಿಯಾದಂತಹ ಒಂದು ನಿರ್ಣಯಗಳನ್ನು ಕೈಗೊಳ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನು ರಾಜ್ಯಪಾಲರ ಮುಂದಿಟ್ಟು ಸರ್ಕಾರದ ವಿರುದ್ಧ ದೂರು ಸಲ್ಲಿಸುವ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ರಾಜ್ಯಾಧ್ಯಕ್ಷರಾದಂತಹ ವಿಜಯೇಂದ್ರ ಮತ್ತೆ ವಿಪಕ್ಷ ನಾಯಕ ಆರ್ ಅಶೋಕ್ ಮತ್ತೆ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಅವರ ಒಂದು ನೇತೃತ್ವದಲ್ಲಿ ಇಂದು ಮಧ್ಯಾಹ್ನ ರಾಜಭವನಕ್ಕೆ ವಿಧಾನಸೌಧದಿಂದ ತೆರಳಿ ಅಲ್ಲಿ ದೂರು ನೀಡಿ ಈ ಒಂದು ಗ್ರೇಟರ್ ಬೆಂಗಳೂರನ್ನು ಏನ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ಇದನ್ನು ನಿಲ್ಲಿಸಬೇಕು, ಮತ್ತೆ ಇದನ್ನು ನಿಲ್ಲಿಸ್ಲಿಕ್ಕೆ ಯಾವ ರೀತಿಯಾದಂತಹ ಕಾನೂನು ಹೋರಾಟವನ್ನು ಮಾಡಬೇಕು, ಇದೆಲ್ಲದನ್ನು ಕೂಡ ಬಿಜೆಪಿ ಅವರು ಚರ್ಚೆ ಮಾಡಿ ಹೇಗಾದ್ರೂ ಮಾಡಿ ಏನು ಸದ್ಯ ಕಾಂಗ್ರೆಸ್ ನಾಯಕರು ಗ್ರೇಟರ್ ಬೆಂಗಳೂರು ಮಾಡ್ಬೇಕು ಅಂತ ಹೇಳಿ ಹೊರಟಿದ್ದಾರೆ. ಇದನ್ನು ಕಡಾಖಂಡಿತವಾಗಿ ತೆಗೆದು ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ
ಪಣ ತೊಟ್ಟು ಸದ್ಯ ಬಿಜೆಪಿ ನಾಯಕರು ಇದೀಗ ರಾಜಭವನಕ್ಕೂ ಕೂಡ ತೆರಳೋದಕ್ಕೆ ಸಿದ್ಧರಾಗಿರುವಂತದ್ದು ರೂಪ. ಪ್ರಮುಖವಾಗಿ ನೋಡಿ, ಈಗಾಗಲೇ ಸರ್ಕಾರ ಒಂದು ಬಿಬಿಎಂಪಿ ಚುನಾವಣೆ ನಡೆಸುವ ವಿಚಾರವಾಗಿ ಗಮನ ಹರಿಸ್ತಾ ಇಲ್ಲ. ಈ ವಿಧೇಯಕ ಮಂಡಿಸುವ ಮುಖಾಂತರವಾಗಿ ಸರ್ಕಾರ ಇನ್ನೂ ಕೂಡ, ಯಾಕಂದ್ರೆ ಸುಮಾರು ಈಗ ಬಿಜೆಪಿ ಸರ್ಕಾರ ಇದ್ದಾಗಲೂ ಕೂಡ ಬಿಬಿಎಂಪಿ ಚುನಾವಣೆ ನಡೆಸಿಲ್ಲ. ಈಗಾಗಲೇ ಬೆಂಗಳೂರು ಫುಲ್ ಸಂಪೂರ್ಣವಾಗಿ ರಸ್ತೆ ಸರಿ ಇಲ್ಲ, ಗುಂಡಿಮಯ ಆಗೋಗ್ಬಿಟ್ಟಿದೆ. ಸಾಕಷ್ಟು ತೊಂದರೆಯಿಂದ, ಸಮಸ್ಯೆಯಿಂದ ಬೆಂಗಳೂರಿಗರು ನರಳುತ್ತಾ ಇದ್ದಾರೆ. ಇಷ್ಟಾದ್ರೂ ಕೂಡ ಸರ್ಕಾರಕ್ಕೆ ಒಂದು ಈ ಎಲೆಕ್ಷನ್ ಚುನಾವಣೆ ನಡೆಸುವ ವಿಚಾರವಾಗಿ ಗಮನ ಇಲ್ಲ. ಆದ್ರೆ ವಿಧೇಯಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತರಾತುರಿಯಲ್ಲಿ ಮಣಿಸಿರುವಂತದ್ದು ಒಂದ್ ರೀತಿ ಎಲ್ಲರನ್ನ ಕೂಡ ಕೆಂಡವಾಗುವ ರೀತಿಯಲ್ಲೇ. ಸೊ ಒಂದ್ ಕಡೆ ಇಡೀ ಬೆಂಗಳೂರನ್ನ ಗ್ರೇಟರ್ ಬೆಂಗಳೂರು ಅಥವಾ ಹಸಿರು ಸಿಟಿ, ಗ್ರೀನ್ ಸಿಟಿ ಅಂತ ಏನ್ ಕರೆಯೋದಕ್ಕೆ ನಾವು ಮುಂದಾಗ್ತೀವೋ ಅದಕ್ಕೆ ತದ್ವಿರುದ್ಧವಾಗಿದೆ. ಆದ್ರೂ ಕೂಡ ಸರ್ಕಾರ ಯಾಕೆ ಚುನಾವಣೆಯನ್ನ ನಡೆಸೋದಕ್ಕೆ ಮುಂದಾಗದೆ ವಿಧೇಯಕವನ್ನ ಮಂಡಿಸುವ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಬೇರೆಯದ್ದೇ ನಡೆಯನ್ನ ಅನುಸರಿಸ್ತಾ ಇದೆ? ಇದು ಒಂದ್ ರೀತಿ ವಿಪರ್ಯಾಸ ಅನ್ಬೋದು. ಖಂಡಿತವಾಗ್ಲೂ ರೂಪ, ಏನು ಕಳೆದ ಒಂದು ಬಿಜೆಪಿ ಅಧಿಕಾರದಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಕೂಡ ಬಿಬಿಎಂಪಿ ಚುನಾವಣೆ ಮಾಡಲೇಬೇಕು ಅಂತ ಹೇಳಿ ಕೂಡ ಕೋರ್ಟ್ ಕೂಡ ತೀರ್ಪನ್ನು ಕೂಡ ನೀಡಿತ್ತು. ಅದಾದ ನಂತರವೂ ಕೂಡ ಬಿಜೆಪಿ ಅವರು ಒಂದಿಷ್ಟು ಗೊಂದಲಗಳಿವೆ, ವಾರ್ಡ್ ವಿಂಗಡಣೆ ಮಾಡಬೇಕು, ಅದಾದ ನಂತರ ನಾವು ಚುನಾವಣೆ ಮಾಡ್ತೀವಿ ಅಂತಕ್ಕಂತ ಸಮಜಾಯಿಷಿಯನ್ನು ಕೂಡ ಕೋರ್ಟ್ಗೆ ನೀಡಿದ್ರು. ಅದಾದ ನಂತರ ಅವರು ಕೂಡ ವಾರ್ಡ್ ವಿಂಗಡಣೆಯನ್ನು ಮಾಡಿದ್ರು. ಅದಾದ ನಂತರ ಚುನಾವಣೆಯನ್ನು ಕೂಡ ಮಾಡ್ತೀವಿ ಅಂತ ಹೇಳಿ ಕೂಡ ಮಾತು ಕೊಟ್ಟಿದ್ರು. ಅದಾದ ನಂತರ ಏನು ಇದೀಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ, ಅದಕ್ಕೂ ಮುನ್ನವೂ ಕೂಡ ತಮ್ಮ ಒಂದು ಪ್ರಣಾಳಿಕೆಯಲ್ಲೂ ಕೂಡ ಕಾಂಗ್ರೆಸ್ ಅವರು ಹೇಳ್ಕೊಂಡಿದ್ರು, ನಾವು ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ನಾವು ಬಿಬಿಎಂಪಿ ಚುನಾವಣೆ ನಡೆಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ DCM DK ಶಿವಕುಮಾರ್ ಅವರು ಕೊಟ್ಟಿದ್ರು. ಮತ್ತೆ ಅದಾದ ನಂತರ ಅವರು ಕೂಡ ಕಾರಣಗಳನ್ನು ಕೂಡ ಹೇಳ್ಕೊಂಡು ಹೋಗ್ತಾರೆ. ಬಿಜೆಪಿ ಕಾಲದಲ್ಲಿ ವಿಂಗಡಣೆಯಾದಂತಹ ವಾರ್ಡ್ಗಳು ಒಂದಿಷ್ಟು ತಮ್ಮ ಒಂದು ಕ್ಷೇತ್ರಕ್ಕೆ ಮತ್ತೆ ತಮ್ಮ ಅಭ್ಯರ್ಥಿಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಈ ಒಂದು ಏನು ವಾರ್ಡ್ ವಿಂಗಡಣೆ ಮಾಡಿದ್ದಾರೆ ಅದನ್ನು ಮರು ವಿಂಗಡಣೆ ಮಾಡಿ ತದನಂತರ ಚುನಾವಣೆ ನಡೆಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಕಾಂಗ್ರೆಸ್ ಅವರು ಹೇಳಿದ್ರು. ಇದಕ್ಕೆ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಿದ್ರು. ಅವರು ಕೂಡ ವಾರ್ಡ್ ಮರು ವಿಂಗಡಣೆ ಮಾಡಿದ್ರು. ತಮ್ಮ ಅನುಕೂಲಕ್ಕೆ ಯಾವ ರೀತಿಯಾದಂತಹ ವಾರ್ಡ್ ವಿಂಗಡಣೆ ಮಾಡಬೇಕು, ತಮ್ಮ ಒಂದು ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಂಡು ಬರುವ ಒಂದು ನಿಟ್ಟಿನಲ್ಲೂ ಕೂಡ ಕಾಂಗ್ರೆಸ್ ಕೂಡ ಎಲ್ಲ ಒಂದ್ ಕಡೆ ಸರ್ಕಸ್ ಕೂಡ ಮಾಡಿತ್ತು. ಇದನ್ನು ಕೂಡ ಈಗ ಸದ್ಯ ಬಿಜೆಪಿ ನಾಯಕರು ಕೂಡ ವಿರೋಧ ಮಾಡ್ತಾ ಇರುವಂತದ್ದು. ನಾವು ಮರು ವಿಂಗಡಣೆ ಮಾಡಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದ್ರು. ಈಗ ತಮ್ಮ ಒಂದು ತಾವು ಅಧಿಕಾರದಲ್ಲಿದ್ದಾರೆ, ತಮ್ಮ ಅಭ್ಯರ್ಥಿಗಳಿಗೆ ಅನುಕೂಲವಾಗಬೇಕು ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಈ ರೀತಿಯಾದಂತಹ ವಿಂಗಡಣೆ ಮಾಡಿದಂತಹ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಬ್ರ ಮೇಲೆ ಒಬ್ರು ಈ ರೀತಿಯಾದಂತಹ ಆರೋಪಗಳನ್ನು ಕೂಡ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆದ್ರೆ ಯಾರು ಒಬ್ರು ಕೂಡ ಪ್ರಸ್ತುತ ಬೆಂಗಳೂರನ್ನು ಬ್ರ್ಯಾಂಡ್ ಬೆಂಗಳೂರನ್ನಾಗಿ ಮಾಡ್ಬೇಕು ಅಂತ ಹೇಳಿ DCM ಇರ್ಬೋದು, ಸರ್ಕಾರದಲ್ಲಿ ಇರ್ತಕ್ಕಂಥ ಸಚಿವರು ಇರ್ಬೋದು, ಸಾಕಷ್ಟು ಒಂದು ಹೇಳಿಕೆಗಳನ್ನು ಕೂಡ ಕೊಡ್ತಾರೆ. ಅದರ ಒಂದು ಅದೇ ಒಂದು ನಿಟ್ಟಿನಲ್ಲೂ ಕೂಡ ಯೋಜನೆಗಳನ್ನು ಕೂಡ ರೂಪಿಸ್ತೀವಿ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಈ ಒಂದು ಎಲ್ಲಾ ಮಾತುಗಳು ಕೇವಲ ಅವರ ಒಂದು ಭರವಸೆಗೆ ಮತ್ತೆ ಪ್ರಣಾಳಿಕೆಗೆ ಮಾತ್ರ ಸೀಮಿತವಾಗಿರುವಂತದ್ದು. ಜಸ್ಟ್ ಬೆಂಗಳೂರಲ್ಲಿ 1-2 ನಿಮಿಷಗಳ ಕಾಲ ಜೋರಾದ ಮಳೆ ಬಂದ್ರೆ ಸಾಕು, ರಸ್ತೆಗಳು ಎಲ್ಲ ಕಿತ್ಕೊಂಡು ಹೋಗಿರುತ್ತೆ, ವೈಟ್ ಟ್ಯಾಪಿಂಗ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಕೂಡ ಪ್ರಸ್ತುತ ಬೆಂಗಳೂರಲ್ಲಿ ಎಲ್ಲ ಒಂದ್ ಕಡೆ ಒಂದಿಷ್ಟು ಕಡೆ ನಡೀತಾ ಇದೆ. ಅದು ಕೂಡ ನಿಧಾನಗತಿಯಲ್ಲಿ ನಡೀತಾ ಇದೆ. ಅನುದಾನ ಸಿಗ್ತಾ ಇಲ್ಲ, ಕಾಮಗಾರಿಗಳಿಗೆ ದುಡ್ಡು ಕೊಡ್ತಾ ಇಲ್ಲ, ಗುತ್ತಿಗೆದಾರರಿಗೂ ಕೂಡ ಹಣ ಕೊಡ್ತಾ ಇಲ್ಲ ಅಂತಕ್ಕಂಥ ಆರೋಪಗಳು ಕೂಡ ಸರ್ಕಾರದ ಮೇಲೆ ಸಾಕಷ್ಟು ಇರುವಂತದ್ದು. ಇದರ ಎಲ್ಲದರ ಮಧ್ಯೆಯೂ ಕೂಡ ಸಾಕಷ್ಟು ಬಾರಿಯೂ ಕೂಡ ಇಲ್ಲಿರ್ತಕ್ಕಂಥ ಮಾಜಿ ಕಾರ್ಪೊರೇಟರ್ಸ್ ಗಳು ಇರ್ಬೋದು, ಮತ್ತೆ ಸ್ಥಳೀಯ ನಾಯಕರು ಕೂಡ ಒಂದು ವಾರ್ಡ್ಗೆ ಒಬ್ಬ ಕಾರ್ಪೊರೇಟರ್ ಇದ್ರೆ ಆ ಒಂದು ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ಚುನಾವಣೆ ನಡೆಸಲೇಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡಿದ್ರು. ಅದಾಗಿಯೂ ಕೂಡ ಹಿಂದೆ ಇದ್ದಂತಹ ಬಿಜೆಪಿ ಸರ್ಕಾರ ಇರ್ಬೋದು, ಪ್ರಸ್ತುತ ಇರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಯಾವುದೇ ರೀತಿಯಾದಂತಹ ಚುನಾವಣೆ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೋತಾ ಇಲ್ಲ. ಕೇವಲ ವಾರ್ಡ್ ವಿಂಗಡಣೆ, ತಮ್ಮ ಒಂದು ಅಭ್ಯರ್ಥಿಗೆ ಯಾವ ರೀತಿಯಾದಂತಹ ಅನುಕೂಲ ಆಗ್ಬೇಕು ಅಂತಕ್ಕಂಥ ವಿಚಾರವನ್ನೇ ಮುಂದಿಟ್ಕೊಂಡು ಈ ರೀತಿಯಾದಂತಹ ನಿರ್ಧಾರಗಳನ್ನು ಕೂಡ ತೆಗೆದುಕೊಳ್ತಾ ಇರುವಂತದ್ದು. ಅದ್ರ ಜೊತೆಗೇನೆ ಏನು ಇದೀಗ ಗ್ರೇಟರ್ ಬೆಂಗಳೂರು ಅಂತ ಹೇಳಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ಇದು ಕೂಡ ಎಲ್ಲ ಒಂದ್ ಕಡೆ ಬೆಂಗಳೂರನ್ನು ಒಡೆಯುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಆರೋಪವನ್ನು ಕೂಡ ಈಗಾಗಲೇ ಸದ್ಯ ಬಿಜೆಪಿ ನಾಯಕರು ಮಾಡ್ತಾ ಇರುವಂತದ್ದು. ಇನ್ನು ಕಾದ್ ನೋಡ್ಬೇಕಾಗುತ್ತೆ ರೂಪ. ಈ ಒಂದು ಬಿಬಿಎಂಪಿ ಚುನಾವಣೆಯನ್ನು ಇನ್ನು ಎಷ್ಟು ದಿನಗಳ ನಂತರ ನಡೆಸ್ತಾರೋ, ಅಥವಾ ಈ ವರ್ಷ ನಡೆಸ್ತಾರೋ, ಮುಂದಿನ ವರ್ಷ ನಡೆಸ್ತಾರೋ, ಇಲ್ಲ ಅಂದ್ರೆ ಇದೇ ರೀತಿಯಾದಂತಹ ಸಬೂಬುಗಳನ್ನು ಹೇಳ್ಕೊಂಡು ಹೋಗ್ತಾರಾ ಅನ್ನೋದನ್ನು ಕೂಡ ನಾವು ಕೂಡ ಕಾದಷ್ಟೇ ನೋಡ್ಬೇಕಾಗುತ್ತೆ ರೂಪ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ರೇಣುಕಾ. ಪ್ರಮುಖವಾಗಿ ನೋಡಿ, ಒಂದು ಕಡೆ ಸದ್ಯದ ಮಟ್ಟಿಗೆ ಈಗಾಗಲೇ ಗ್ರೇಟರ್ ಬೆಂಗಳೂರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರು ಕೆರಳಿ ಕೆಂಡು